ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ಕಳೆದ 3 ವರ್ಷಗಳ ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದ ನಂತರ ಅವರು ಹಾಲಿ ಸಂಸತ್ ಸದಸ್ಯರಾಗಿದ್ದರು. ಸಂಸತ್ ಸದಸ್ಯರಾಗಿದ್ದರೂ ಕೂಡ ಹಲವಾರು ಪಕ್ಷಗಳು, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಆಹ್ವಾನ ನೀಡಿದರೂ ಕೂಡ ಅವರು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರ ಆಡಳಿತವನ್ನು ಮೆಚ್ಚಿ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. ಬಹುಶಃ ನಿಮಗೆಲ್ರಿಗೂ ಗೊತ್ತಿದೆ, ಸೇರ್ಪಡೆಯಾದ ಕೆಲವೇ ತಿಂಗಳುಗಳ ನಂತರ ಲೋಕಸಭಾ ಚುನಾವಣೆ ಬಂತು. ಆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿಯಾದ ಕಾರಣ ಇಲ್ಲಿ HD ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿದ್ರು. ಇತಿಹಾಸದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಂಥ ಒಬ್ಬ ಹಾಲಿ ಸಂಸತ್ ಸದಸ್ಯರನ್ನ ಟಿಕೆಟ್ ಇಲ್ಲದೆ ಅವರು ಟಿಕೆಟನ್ನು ಬಿಟ್ಟುಕೊಟ್ಟಂಥ ಉದಾಹರಣೆ ದೇಶದಲ್ಲಿ ಎಲ್ಲಾದರೂ ಇದ್ದರೆ ಅದು ಮಂಡ್ಯದಲ್ಲಿ ಮಾತ್ರ. ಅದು ಯಾಕೆ ಅಂದರೆ ಅವರು ಭಾರತೀಯ ಜನತಾ ಪಾರ್ಟಿ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಹಾಗೂ ನರೇಂದ್ರ ಮೋದಿಯವರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ. ಇಷ್ಟಾದರೂ ಕೂಡ ಕಳೆದ 2.5 ವರ್ಷದಿಂದ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವ್ರನ್ನ ಭಾರತೀಯ ಜನತಾ ಪಕ್ಷದವರು ಯಾಕೋ ಕಡೆಗಣಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಇಷ್ಟೊತ್ತಿಗಾಗಲೇ ಅವರ ಅಂಬರೀಷ್ ಅಭಿಮಾನಿಗಳು ಹಾಗೆ ಮತ್ತು ಸುಮಲತಾ ಅಂಬರೀಷ್ ಅಭಿಮಾನಿಗಳು ಹಾಗೆ ಮಂಡ್ಯ ಜಿಲ್ಲೆಯ ಜನ ಭಾರತೀಯ ಜನತಾ ಪಕ್ಷಕ್ಕೆ ಹೋದರೆ ನಮ್ಮ ನಾಯಕಿ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಹುದ್ದೆ ಸಿಗುತ್ತೆ, ಅವರು ಸಂಸತ್ ಸದಸ್ಯರ ಸ್ಥಾನದಲ್ಲಿ ತ್ಯಾಗ ಮಾಡಿದ್ದಾರೆ ಅಂಥೇಳಿ ನಾವೆಲ್ಲ ಆಸೆ ಇಟ್ಕೊಂಡಿದ್ದೋ. ಆ ಆಸೆ ಬರ್ತಾ ಬರ್ತಾ ನಿರಾಶೆ ಆಗ್ತಾಯಿದೆ. ಈಗಾಗಲೇ ಚುನಾವಣೆಗಳು ಇನ್ನು 2 ವರ್ಷದಲ್ಲಿ ಅಸೆಂಬ್ಲಿ ಚುನಾವಣೆ ಬರ್ತಾ ಇದೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ BJP ಪ್ರಾಬಲ್ಯವನ್ನು ಮಾಡಬೇಕಾದ್ರೆ ಹಳೆ ಮೈಸೂರು ಪ್ರಾಂತ್ಯದ ಯುವ ಮುತ್ಸದ್ದಿ ಮತ್ತು ರಾಜಕೀಯದಲ್ಲಿ ತನ್ನದೇ ಆದಂಥ ಹೆಸರು ಮಾಡತಕ್ಕಂಥ ಅಂಬರೀಷ್ ಅಣ್ಣವರ ಧರ್ಮಪತ್ನಿ ಸುಮಲತಾ ಅಂಬರೀಷ್ ಅವ್ರನ್ನ ಒಂದು ಸ್ಥಾನವನ್ನು ಕೂಡ ಕೊಟ್ಟಿಲ್ಲ ಅನ್ನೋದು ನಮಗೆ ಭಾಳ ಬೇಸರವಾದ ಸಂಗತಿ. ಈಗ ಏನು ಮುಂದಿನ ದಿನಗಳಲ್ಲಿ ರಾಜ್ಯಸಭಾ ಏನು ಚುನಾವಣೆ ನಡೀತಾ ಇದೆ, ಆ ರಾಜ್ಯಸಭಾ ಚುನಾವಣೆಗೆ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವ್ರನ್ನ ಪರಿಗಣನೆ ಮಾಡಬೇಕು. ಪರಿಗಣನೆ ಮಾಡಲಿಲ್ಲ ಅಂತ ಪಕ್ಷದಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಟ್ಟಾರೆಯಾಗಿ ರಾಜ್ಯದಲ್ಲಿರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಹಾಗೆ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಭಾರತೀಯ ಜನತಾ ಪಕ್ಷದ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವ ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಹೋಗುತ್ತೆ. ಯಾಕೆಂದರೆ ಅವರು 5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಸಂಸತ್ ಸದಸ್ಯರ ಅನುದಾನವನ್ನು ಭಾಳ ಅಚ್ಚುಕಟ್ಟಾಗಿ ದೇಶದಲ್ಲೇ ಪ್ರಥಮವಾಗಿ ಸಂಸತ್ ಸದಸ್ಯರ ನಿಧಿಯನ್ನು ಬಳಕೆ ಮಾಡೋದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ್ರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ
ಹಲವಾರು ಕೆಲಸಗಳನ್ನ ಅವರು ಮಂಡ್ಯ ಇತಿಹಾಸದಲ್ಲಿ ನಮ್ಮ ಮಹಾವೀರ ಸರ್ಕಲಲ್ಲಿ ರೈಲ್ವೆ ಅಂಡರ್ ಬ್ರಿಡ್ಜ್ ಸುಮಾರು ಒಂದು 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಅದನ್ನು ಭಾರತೀಯ ಜನತಾ ಪಕ್ಷದವ್ರ ಜೊತೆ ಮಾತಾಡಿ ಅಂಡರ್ ಬ್ರಿಡ್ಜ್ ಮಾಡೋದಾಗಲಿ, ಮತ್ತು ಕೇಂದ್ರೀಯ ವಿದ್ಯಾಲಯ ತರೋದ್ರಲ್ಲಾಗಲಿ, ಮತ್ತು ತಾಯಿ ಮಗು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋರಲ್ಲಿ ಅವರ ಕಾರ್ಯ ಭಾಳ ಶ್ಲಾಘನೀಯವಾದದ್ದು. ಇಷ್ಟೆಲ್ಲ ಇದ್ದರೂ ಕೂಡ ನಮಗೆ ಪಕ್ಷೇತರ ಅಭ್ಯರ್ಥಿಯಾದಂಥ ಸಂದರ್ಭದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದ ಸುಮಾರು ಒಂದು 80% ಜನ ನಮಗೆ ಬೆಂಬಲವಾಗಿ ನಿಂತಿದ್ದರು. ಭಾರತೀಯ ಜನತಾ ಪಕ್ಷದವರು ಕೂಡ ಚುನಾವಣೆ ಮಾಡಿದರು. ನಾವು ಎಲ್ಲ ಕೂಡ ಅವತ್ತು ಒಕ್ಕಲಿನಿಂದ ಒಂದು ಅಭಿಪ್ರಾಯವನ್ನು ಕೂಡ ಹೇಳಿದ್ದು, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರೆ, ಅಂಬರೀಷಣ್ಣವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲ ನಮಗೆ ಚುನಾವಣೆ ಮಾಡಿದ್ದಾರೆ, ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಕೂಡ ನಮ್ಮ ಮೇಡಮ್ ಅವರು ಒಂದೇ ಒಂದು ಮಾತು ಹೇಳಿದ್ರು, ನಾನು ನರೇಂದ್ರ ಮೋದಿಯವರ ಕಾರ್ಯವನ್ನು, ಅವರ ಕೆಲಸವನ್ನು ಮೆಚ್ಚಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾಯಿದ್ದೀನಿ, ನೀವೆಲ್ಲರೂ ಕೂಡ ನನಗೆ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರು. ಸೊ ಅವರೆಲ್ಲ ಒಂದು ಒಳ್ಳೆ ನಿರ್ಧಾರವನ್ನೇ ತಗೊಂಡಿದ್ದಾರೆ ಅಂಥೇಳಿ ನಾವು ಭಾವಿಸ್ಕೊಂಡು ನಾವು ಕೂಡ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿದ್ವಿ. ಜಿಲ್ಲೆಯ ಜನ ಎಲ್ಲ ಕೈ ಜೋಡಿಸಿದ್ವಿ. ಅದಕ್ಕೆ ಫಲಿತಾಂಶ ಕುಮಾರಸ್ವಾಮಿಯವರು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಗೆದ್ದಂಥದ್ದು. ಸುಮಾರು 2.5 ಲಕ್ಷ ಲೀಡ್ರಲ್ಲಿ ಗೆದ್ದಂಥದ್ದು. ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಏನಾದರೂ ಹಾಕಿದರೆ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವ್ರಿಗೂ ಕೂಡ ಕಷ್ಟ ಆಗ್ತಾಯಿತ್ತು. ಮೇಲ್ಮಟ್ಟದ ಮೈತ್ರಿಯಿಂದ ನಾವೆಲ್ಲರೂ ಕೂಡ ಮೈತ್ರಿ ಅಭ್ಯರ್ಥಿಗೆ ಚುನಾವಣೆಯನ್ನು ಮಾಡಿ ಅವರ ಗೆಲುವಲ್ಲಿ ನಮ್ಮ ಸುಮಲತಾ ಅಂಬರೀಷ್ ಅವರ ಪಾತ್ರನೂ ಕೂಡ ಭಾಳ ಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ಈಗ ಬರ್ತಾ ಇರ್ತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಸ್ಥಾನ ಭಾರತೀಯ ಜನತಾ ಪಕ್ಷಕ್ಕೆ ಲಭಿಸೋದ್ರಿಂದ ಆ ಸ್ಥಾನವನ್ನು ನಮ್ಮ ನೆಚ್ಚಿನ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ನೀಡೋದ್ರ ಮುಖಾಂತರ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬಲಿಷ್ಠ ಆಗಬೇಕು ಅಂದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅವರಿಗೆ ಆ ಸ್ಥಾನವನ್ನು, ರಾಜ್ಯಸಭಾ ಸ್ಥಾನವನ್ನು ನೀಡಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ಭಾರತೀಯ ಜನತಾ ಪಕ್ಷದ ಗೆಲುವಿಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿಯವ್ರಿಗೂ, ಅಮಿತ್ ಶಾ ಅವ್ರಿಗೂ, ಹಾಗೆ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರಿಗೂ ಕೂಡ ಮನವಿಯನ್ನು ಮಾಡ್ತಾ, ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಿಗೂ ಕೂಡ ಒಂದು ನಿಯೋಗ ಹೋಗಿ ಅವ್ರನ್ನ ಈ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವ್ರನ್ನ ಪರಿಗಣಿಸಲೇಬೇಕು. ಯಾಕೆಂದರೆ ಪರಿಗಣಿಸಲೇಬೇಕು. ಇದೆಲ್ಲರೂ ಕೂಡ ಅಂಬರೀಷ್ ಅಭಿಮಾನಿಗಳಿಗೆ ಮತ್ತು ಸುಮಲತಾ ಅಂಬರೀಷ್ ಅಭಿಮಾನಿಗಳಿಗೆ, ಹಾಗೆ ಮಂಡ್ಯ ಜಿಲ್ಲೆಯ ಜನತೆಗೆ ಎಲ್ಲೋ ಒಂದು ಕಡೆ ನಿರಾಸೆ ಆಗ್ತಾ ಇದೆ. ದಯಮಾಡಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಈ ಕೂಡಲೇ ಇದನ್ನು ಗಮನ ಹರಿಸಿ ಈ ಒಂದು ನಿಟ್ಟಿನಲ್ಲಿ ರಾಜ್ಯಸಭಾ ಸ್ಥಾನವನ್ನು ಸುಮಲತಾ ಅಂಬರೀಷ್ ಅವರಿಗೆ ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ. ಅಲ್ಲ, ಈಗ ನಮ್ಮ ಅಭಿಪ್ರಾಯ ಸುಮಲತಾ ಅಂಬರೀಷ್ ಅವರು ಕಡೆಗಣಿಸ್ತಾ ಇಲ್ಲ ಅಂತ ಅವರ ಅಭಿಪ್ರಾಯ ಹೇಳಿರ್ಬೋದು. ನಮಗೆ 2 ವರ್ಷ ಆಗ್ತಾ ಬಂತು. ಚುನಾವಣೆ ಇನ್ನು 2 ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಮೈತ್ರಿ ಏನಾಗಿದೆ ಅಂತಲೂ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ JDSನವರು BJPಯವ್ರು ಕರೀತಾ ಇಲ್ಲ, BJPಯವರು JDSನವ್ರು ಕರೀತಾ ಇಲ್ಲ. ಸೊ ನಾವು ಸ್ಟ್ಯಾಂಡ್ ಏನು ಮಾಡೋದು ಅಂತೇಳಿ BJPಯವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಕಸಿವಿಸಿ ವಾತಾವರಣ ಆಗಿದೆ. ಬಹುಶಃ ನೀವೆಲ್ಲರೂ ನೋಡಿರ್ಬೋದು,
ಈ ಮಂಡ್ಯ ಜಿಲ್ಲೆಯಲ್ಲಿ ಮೈತ್ರಿ ಆದ ನಂತರದಲ್ಲಿ ಬಿ ಜೆ ಪಿಯ ಪ್ರಾಬಲ್ಯ ಎಲ್ಲೋ ಬಹುಶಃ ಕಡಿಮೆ ಆಗ್ತಾ ಇದೆ ಅನ್ನಿಸ್ತಾ ಇದೆ ನಮ್ಮ. ಯಾಕೆಂದರೆ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಾಗಲಿ ಮತ್ತೊಂದಾಗಲಿ ಜೆ ಡಿ ಎಸ್ನವರು ಬಿ ಜೆ ಪಿಯವ್ರನ್ನ ಕರಿತಾ ಇಲ್ಲ. ಸುಮಲತಾ ಅಂಬರೀಷ್ ಅವ್ರನ್ನ ಭಾರತೀಯ ಜನತಾ ಪಕ್ಷ ಒಂದು ಅಧಿಕಾರ ಕೊಡುತ್ತೆ. ಅವ್ರು ಹೇಳ್ತಾರೆ ಈಗ ಅವರ ಅಧಿಕಾರ ಬೇಡ ನನಗೆ ಅಂತಲೇ ಹೇಳೋದು. ನಮ್ಮ ನಾಯಕಿ ಕೇಳಿದ್ರೆ ಏನು ಹೇಳ್ತಾರೆ, ನನಗೇನು ಬೇಡ, ನಾನು ಅಧಿಕಾರ ಬೇಡ ಅಂತ ಹೇಳ್ತೀನಿ. ಅಧಿಕಾರ ಅವ್ರಿಗೆ ಬೇಡದೇ ಇದ್ರು ನಮ್ಮ ಕಾರ್ಯಕರ್ತರ ಕತೆ, ಅವರನ್ನು ನಂಬ್ಕೊಂಡಿರುವಂಥ ಕಾರ್ಯಕರ್ತರ ಕತೆ ಬೇಕಲ್ಲ. ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಂಬರೀಷ್ ಅಭಿಮಾನಿಗಳು, ಅಂಬರೀಷ್ ಅಣ್ಣ ಅವರು ನಮ್ಮ ಲಿಂಗರಾಜನವ್ರು ಹೇಳ್ತಾರೆ ಅದ್ರ ಬಗ್ಗೆ, 7 ಬಿ ಫಾರಮ್ಮ ಅವ್ರ ಮನೆಗೆ ತರಿಸ್ಕೊತಾಯಿದ್ರು. ಅಂಬರೀಷ್ ಅಣ್ಣವ್ರ ಶಕ್ತಿ ಅದು. ಅಂಥ ಶಕ್ತಿ ಇರ್ತಕ್ಕಂಥ ಅವರ ಧರ್ಮಪತ್ನಿಗೆ ಇದುವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಉನ್ನತವಾದ ಸ್ಥಾನವನ್ನು ಕೊಡಬೇಕು ಅಂತ ನಮ್ಮೆಲ್ಲರ ಆಸೆ. ಅವ್ರಿಗೆ ಆಸೆ ಇಲ್ಲದಿದ್ರೂ ಕೂಡ ನಾವು ಕಾರ್ಯಕರ್ತರಾಗಿ ಅವರ ಅಭಿಮಾನಿಗಳಾಗಿ ನಮ್ಮ ಆಸೆಯನ್ನು ವ್ಯಕ್ತಪಡಿಸ್ತೀವಿ. ದಯಮಾಡಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಇದರ ಬಗ್ಗೆ ಗಮನ ಹರಿಸಿ ರಾಜ್ಯಸಭಾ ಸ್ಥಾನವನ್ನು ನೀಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.